ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೌಸಲ್ಯ ಅವ್ರೆ, ನಾನು ಹಿಂಗೆ ಬರಬೇಡ ಅಂತ ಹೇಳಿದ್ದೆ ತಾನೆ. ಸ್ನೇಹ ಸುಮ್ಕಿರು, ಆಮೇಲೆ ಮಾತಾಡುವ. ಅಕ್ಕ, ಏನಕ್ಕ ನೀನು? ಬಂದಿರೋದೇ ತಡ, ಇದ್ರಾಗೆ ನಿಮ್ದೇ ಪಂಚಾಯ್ತಿನಾ? ಏನೇ ಏನ್ ಹಂಗ್ ನೋಡ್ತೀಯಾ? ಇರೋದು ಹೇಳಿದ್ರೆ ಉಳ್ಕೊಂಡ್ಬಿಡ್ತಾವ ಹಂಗೆ. ಬಾಯ್ ಇದೆ ಅಂತ ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ಅಂತ ನೋಡ್ಬೇಕಾಗತ್ತೆ. ಬಾಯ್ ಮುಚ್ಕೊಂಡು ನಿಂತ್ಕೋ. ಪಂಚಾಯತಿಗೆ ಯಾರನ್ನ ಅಡ್ಡಿಪಡಿಸಿದ್ರೆ ಅವ್ರ ಮ್ಯಾಕೆ ಕ್ರಮ ತಕ್ಕಬೇಕಾಯ್ತದೆ. ಶ್ರೀ, ಏನ್ ಮಾಡ್ತಿದ್ದೀರಾ ಶ್ರೀ? ಪಂಚಾಯ್ತಿ ನಾನು ನಿಮ್ಗೆ ಹೇಳಿಲ್ವೇ ಅವ್ರು ಬಂದೇ ಬರ್ತಾರಂತ? ನೀವೇ ಸುಮ್ಕಿ ಯಾವುದೋ ಸುಳ್ಗತ್ತಾಗಿದ್ರಿ. ಏನ ಸುಳ್ಗತ್ತು? ಇಲ್ಲಿ ಏನ್ ನಡೀತಿದೆ ಅನ್ನೋ ಸೀರಿಯಸ್ನೆಸ್ಗಿಂತ ನೀವೇ ಸವಾಲಲ್ಲಿ ಗೆದ್ರಿ ಅನ್ನೋ ಗಮ್ಮತ್ತಲ್ವಾ ನಿಮ್ಗೆ? ಟಿಪಿಕಲ್ ಗಂಡಸ್ರು ಬುದ್ಧಿ. ಮಿಸೋ ಮಿಸೋ, ಒಂದು ನಿಮಿಷ ಮಿಸೋ. ಮಿಸೋ, ನನ್ನ ಮಾತು ಕೇಳಿ ಒಂದು ನಿಮಿಷ. ಬಿಡಿ ಶ್ರೀ, ಬಿಡಿ ಅಂದೆ. ತೆಪ್ಪಾಯ್ತು ಮಿಸೋ, ಬಿಡಿ. ಮಿಸೋ, ನಾನೇನೋ ತಮಾಷೆಗೆ ಅಲ್ಲ, ನೀವು ಗಂಡಸರದೇ ಎಲ್ಲ ತೆಪ್ಪು ಅಂದ್ಬಿಟ್ರಲ್ಲ, ಅದಕ್ಕೆ ಹೊಸಿ ನೋವಾಗೋಯ್ತು. ಓ, ನೋವಾಗೋಯ್ತಾ? ಎಲ್ಲಿ? ನೀವು ಅಷ್ಟೇ, ಆ ಮುರಳಿ ಬಾಬಾನು ಅಷ್ಟೆ. ಅವನ ಬಾಬಾ ಅಂತ ಕರಿಬೇಕು ಬೇಡವೋ ಅಂತಾನೆ ಗೊತ್ತಾಗ್ತೀವಿ. ಒಂದ್ಸಲ ಆದ್ರೂ ಹೆಂಡತಿ ಮಾತು ಕೇಳ್ತೀರಾ ನೀವುಗಳು? ಕೇಳಿದಿದ್ರೆ ಈ ಪಂಚಾಯ್ತಿನೇ ನಡೀತಿರ್ಲಿಲ್ಲ. ಮಿಸೋ, ಮೇಷ್ಟ್ರ ಮಾಡಿದ ತಪ್ಪಿಗೆ ಈ ಕೂಸ್ನಾಗ ಬೈತಿದ್ದೀರಾ? ಕೂಸ? ಆಯ್ತು, ಈಗ ಅದೇನ್ ಮಾಡ್ಬೇಕಂತ ಹೇಳಿ. ಪಂಚಾಯ್ತಿ ನಿಲ್ಸ್ಬೇಕು. ಮಿಸೋ, ಆಗಲ್ಲ ತಾನೆ, ಬಿಡಿ. ಅಲ್ಲ ಮಿಸೋ, ಅದೊಂದು ಬಿಟ್ಟು ಬೇರೆ ಏನಕ್ಕೆ ಹೇಳಿ. ಅಲ್ಲ, ನಾನು ನಿಮ್ಮ ಮಾತು ಕೇಳ್ದಿರಕ್ಕಾಗ್ತದೆ ಹೇಳಿ. ನೀವೇನು ಮಾಡ್ಬೇಡಿ. ನೀವು ಹೋಗಿ ಎಲ್ರ ತರ ಪಂಚಾಯ್ತಿ ನೋಡಿ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಮಿಸೋ, ಎಲ್ಗೋಯ್ತಿದ್ದೀರಾ? ಎಲ್ಲೋ ಹೋಗ್ತಿದ್ದೀನಿ ಬಿಡಿ, ನಿಮ್ಗೆ ಯಾಕೆ? ಇಳಿರಿ ಶ್ರೀ. ನಾನು ಬರ್ತೀನಿ ಮಿಸೋ. ಸರಿ, ನಿಮ್ಮಿಷ್ಟ. ಏನ್ ಪುಟಕ ಈಟೊತ್ಕ ಬರೋದು? ನಮ್ ಸಮಯಕ್ಕೆ ಏನ್ ಬೇರೆ ಇಲ್ವಾ? ಅವರು ಸಮಯದ ಗಡುವು ಏನು ಮೀರಿಲ್ಲ, ಸರಿಯಾದ ಸಮಯಕ್ಕೆ ಬಂದವ್ರೆ. ಪುಟ್ಟಕ್ಕ, ಅಮ್ಮ ಅವ್ರಿಗೆ, ಈ ಸಭೆಗೆ ನಮಸ್ಕಾರ. ದೂರ ಕೊಟ್ಟಿರೋದು ಮುರಳಿ, ಹಂಗಾಗಿ ಮುರಳಿನೇ ಮಾತಾಡ್ಬೇಕು.
ಆಚೆ ಅಪ್ಪಿ ತಪ್ಪಿ ಅವಳು ಮತ್ತೇನಾದ್ರು ನಮ್ಮ ಮನೆಗೆ ಕಳಿಸ್ಬಿಟ್ರು ಅಯ್ಯೋ ತಿದ್ಬಿಟ್ಟು ಸಾಯ್ಬೇಡ, ನಾವು ಅದೆಲ್ಲ ಪ್ಲಾನ್ ಮಾಡಿದ್ವಿ. ಅದು ಹೆಂಗಾಗ್ಬಿಡ್ತದೆ? ನಮಸ್ಕಾರ ಅಮ್ಮವ್ರೆ. ನಾನು ಇದನ್ನ ದೂರು ಅಂತ ಹೇಳ್ತಾ ಇಲ್ಲ. ನಾನು ಮನೇಲಿ ಇರೋ ಸಮಯದಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ. ಅದರಿಂದ ನನಗೆ ತುಂಬಾ ನೋವಾಗಿದೆ. ಮುಖ್ಯವಾಗಿ ನನ್ನ ಹೆಂಡತಿ ಸಹನ ಅವರು ಮನೆ ಬಿಟ್ಟು ಅವ್ರ ತವ್ರ ಮನೆಗೆ ಹೋಗಿರೋದು. ನಮ್ಮ ಮನೇಲಿ ಆಗಿರೋದ್ರ ಬಗ್ಗೆ ಮಾತಾಡೋಣ ಅಂತಂದರೆ ಅದಕ್ಕೆ ಅವ್ರು ತಯಾರಿಲ್ಲ. ಅದು ಅಲ್ಲದೆ ಅತ್ತೆ ನಮ್ಮ ಅಮ್ಮಂಗೆ ಹೊಡೆದಿದ್ದಾರೆ. ಇದಕ್ಯಾಕೋ ಇಷ್ಟೊಂದು ಭಯ ಪಟ್ಕೊಂಡು ಹೇಳ್ತಾ ಇದ್ಯಾ? ನಮ್ಗಾಗಿರೋ ಅನ್ಯಾಯನ ಹೇಳ್ಬೇಕಾದ್ರೂ ಹೆದರ್ಕೊಂಡೇ ಹೇಳ್ಬೇಕಾ? ಅಯ್ಯೋ ದೇವ್ರೆ, ಇದಕ್ಕೆ ಹೇಳಿದ್ದು ಕಣೋ, ಇಲ್ಲೆಲ್ಲರೂ ಅವ್ರ ಪರವಾಗೇ ಇರೋದು, ನಮಗ್ ನ್ಯಾಯ ಸಿಗಲ್ಲ ಅಂತ. ಇಲ್ಲಿ ಯಾರು ಯಾರ ಕಡೆಯವರು ಅಲ್ಲ. ನ್ಯಾಯ ಯಾರ ಕಡೆಗೆ ಇರ್ತದೋ ಇಡೀ ಊರೇ ಅವ್ರ ಪರವಾಗಿ ನಿಲ್ತದೆ. ಹಾಗಿದ್ರೆ ನನಗೆ ಪುಟ್ಟಕ್ಕವ್ರು ಹೊಡೆದಿದ್ದು ತಪ್ಪು ಅಂತ ನೀವು ಒಪ್ತೀರಾ ಅಮ್ಮೋರೆ? ಮೊದಲು ನಿಮ್ಮ ಕಡೆ ಮಾತು ನೀವು ಹೇಳಿ, ಆಮ್ಯಾಕೆ ಪುಟ್ಟಕ್ಕನ ಮಾತನ್ನು ಕೇಳಿ ತೀರ್ಪು ಹೇಳ್ತೀವಿ. ಅಮ್ಮ ಅವ್ರೆ, ಸಹನ ಅವ್ರಿಗೆ ನಮ್ಮ ಮನೇಲಿ ಇರೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಯಾವಾಗಲೂ ನಮ್ಮಮ್ಮ, ಅಕ್ಕ, ಭಾವ ಎಲ್ಲರ ಮೇಲೂ ದೂರ ಹೇಳ್ತಾನೆ ಇದ್ರು. ನನ್ಗೆ ಯಾಕೋ ಅವ್ರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಮೇಷ್ಟ್ರೆ, ಹೊಸಿ ನೋಡ್ಕೊಂಡು ಮಾತಾಡಿ. ಯಾರಿಗೆ ಸಮಸ್ಯೆ ಇರೋದು? ಗೋಪಾಲ, ಸುಮ್ಕಿರಯ್ಯ. ಇಲ್ಲ ಬಾಬಾ, ಇದು ನಿಮ್ಗೆ ಸರಿ ಅನ್ಸ್ತಿದ್ಯಾ? ನೀವೇ ಅಕ್ಕನ ಬಗ್ಗೆ ಹೀಗೆ ಮಾತಾಡಿದ್ರೆ ಬಿಡು ಸುಮ, ಅವ್ರು ಅದು ಏನೇನು ಮಾತಾಡಬೇಕೋ ಮಾತಾಡಲಿ. ನಿಮಗ್ ಮಾತಿಗೆ ಅವಕಾಶ ಸಿಕ್ಕಾಗ ನೀವು ಮಾತಾಡಿದ್ರೆ ಸಾಕು. ಇವ್ರ ಮನೆಯವರೆಲ್ಲ ಹಿಂಗೆ ಅಮ್ಮೋರೆ, ಅದಕ್ಕೆ ಪ್ರಸಂಗತನ. ನಾನಿದನ್ನ ಅವ್ರ ಮೇಲಿರೋ ಕಾಳಜಿಯಿಂದನೇ ಹೇಳ್ತಿರೋದು. ಅವ್ರಿಗೆ ಅರ್ಥ ಮಾಡಿಸಿ ಬುದ್ಧಿ ಹೇಳಿ ನೀವೇ ಕಳ್ಸ್ಕೊಡ್ಬೇಕು. ಈಗ ನನ್ನ ಆಟ ಶುರು ಮಾಡಿದ್ರೆ ಸರಿಯಾಗಿರ್ತೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.